ಕುರ್ಚಿ ಬಗ್ಗೆ ಮತ್ತೆ ಸಿದ್ದರಾಮಯ್ಯ ಮಾತಾಡಿದ್ದಾರೆ. 2013ರಿಂದ 2018ರವರೆಗೆ ನಾನು ಸಿಎಂ ಆಗಿದ್ದೆ, 2023ರಿಂದ ಇಲ್ಲಿವರೆಗೂ ಸಿಎಂ ಆಗಿದ್ದೇನೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿದ್ದಾರೆ. ಮತ್ತೆ ಇದೀಗ ಸಿಎಂ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಕುರ್ಚಿಯ ವಿಚಾರದ ಬಗ್ಗೆ ಮಾತನಾಡಿರೋ ಸಿದ್ದರಾಮಯ್ಯ ಅವರು ಈ ಹಿಂದಿನ 5 ವರ್ಷಗಳ ಕಾಲ ಸಿಎಂ ಹುದ್ದೆಯನ್ನ ಅಲಂಕರಿಸಿರೋದ್ರ ಬಗ್ಗೆ, ಜೊತೆಗೆ ಈಗಲೂ ಕೂಡ ಸಿಎಂ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ. ಕೆಲವರು ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಾರೆ, ನನ್ನ ಮೇಲಿನ ವಿರೋಧದಿಂದ ಕೆಲವರು ಹೇಳ್ತಾರೆ. ರಾಜಕೀಯ ವಿರೋಧಿಗಳಿಗೆ ಚಾಟಿ ಬೀಸಿದ್ದಾರೆ ಸಿಎಂ. ಗ್ಯಾರಂಟಿ ಯೋಜನೆಯ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಟಿ ಬೀಸಿದ್ದು, ಅನ್ನಭಾಗ್ಯ ಯೋಜನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ಕೊಡೋದ್ರಿಂದ ಜನ ಸೋಂಬೇರಿಗಳಾಗ್ತಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಬಡವರು ಬದುಕಲೇಬಾರ್ದಾ? ಬಡವರಾಗಿಯೇ ಇರಬೇಕಾ? ಬಡವರಿಗೆ ಶಕ್ತಿ ಬರಬೇಕಾ ಬೇಡವಾ ಅಂತ ಸಿಎಂ ವಿಪಕ್ಷದವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಅಧಿಕಾರದಲ್ಲಿದ್ದಾಗ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ದಿನಾಚರಣೆಯಲ್ಲಿ ಸಿಎಂ ಮಾತನಾಡಿದ್ದಾರೆ. ತಮ್ಮ ವಿರೋಧಿಗಳಿಗೆ ಈ ಮೂಲಕ ಮಾತಿನ ಚಾಟಿ ಬೀಸಿದ್ದಾರೆ. ಆದರೆ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗೋವರಿಗೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾವ್ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗ ಬಹಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ. ನೀವು ಇನ್ನೂ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪುಕ್ಕಟೆ ಅಕ್ಕಿ ಕೊಟ್ರೆ ಸೋಮಾರಿಗಳಾಗ್ಬಿಡ್ತಾರೆ. ಏನಾದ್ರೆ ಬಡವರು ಬದುಕಬಾರ್ದ? ಬಡವರಾಗೇ ಇರ್ಬೇಕಾ? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಮತದ ಸರ್ಕಾರದಲ್ಲಿ ಒಬ್ಬರೇ 5 ವರ್ಷ ಸಿಎಂ ಆಗಿರಬೇಕು. ಕುರುಬ ಸಮುದಾಯದ ಈಶ್ವರಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವ ಈಶ್ವರಾನಂದಪುರಿ ಶ್ರೀಗಳು 5 ವರ್ಷ ಒಬ್ಬರೇ ಸಿಎಂ ಆಗಿರ್ಬೇಕು ಎಂದು ಸರ್ಕಾರದಲ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಹ ಕಾನೂನು ಮಾಡಬೇಕು. 5 ವರ್ಷ ಒಂದು ಸರ್ಕಾರದಲ್ಲಿ ಒಬ್ಬರೇ ಸಿಎಂ ಆಗಿರುವಂತಹ ಕಾನೂನು ಮಾಡಬೇಕು. ಕಾನೂನು ಮಾಡುವಂತೆ ಸಿಎಂಗೆ ಶ್ರೀಗಳು ಈ ಸಂದರ್ಭದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಕುರುಬ ಸಮುದಾಯದ ಶ್ರೀಗಳಿವರು ಈಶ್ವರಾನಂದಪುರಿ ಶ್ರೀಗಳು ಸಲಹೆ ಕೊಟ್ಟಿದ್ದು, ಅಹಲ್ಯಾಬಾಯಿ ಅವರ 300ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಈಶ್ವರಾನಂದಪುರಿ ಶ್ರೀಗಳು ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸಾಕ್ತಾ ಇದ್ದಾರೆ ಅನ್ನುವಂಥದ್ದೇ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ. ಅವ್ರು ಎಲ್ಲಾ ಜನಾಂಗದವ್ರನ್ನ ಪ್ರೀತಿ ಮಾಡ್ತಾರೆ, ಎಲ್ಲ ಧರ್ಮದವ್ರನ್ನ ಪ್ರೀತಿ ಮಾಡ್ತಾರೆ. ಇದು ಬಹಳ ಜನಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರಿಗೆ ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂತ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂತ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, ಕಿವಿ ಕೊಡೋದು ಬೇಡ. ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಅಂತೇಳಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ದಿನ ಬೆಳಗಾದ ನೋಡ್ತಾ ಇರ್ತೀವಿ. ಇವತ್ತು ಬಹಳ ವಿಶೇಷವಾಗಿರುವಂತ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ನನಗೊಂದು ಇದನ್ನಿಸ್ತು, ಯಾಕೆ ಒಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂತ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂತವರು 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಜಗಳ ಇಲ್ಲ, ಡಿಕೆಶಿ ಆತಂಕದಲ್ಲಿಯೂ ಇಲ್ಲ, ಆತುರದಲ್ಲಿಯೂ ಇಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಜಗಳ ಇಲ್ಲ, ಯಾವುದೇ ರೀತಿಯಾದಂತಹ ಜಗಳನೇ ನಡೀತಾ ಇಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಆತಂಕದಲ್ಲಿಯೂ ಇಲ್ಲ, ಆತುರದಲ್ಲಿಯೂ ಇಲ್ಲ ಅಂತ ಹೇಳಿ ಮಾಜಿ ಸಂಸದ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಶಾಸಕರ ಬೆಂಬಲ ಕೇಳುವ ಸಮಯ ಇದಲ್ಲ, ಸದ್ಯಕ್ಕೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಡಿ.ಕೆ. ಸುರೇಶ್. ಡಿ.ಕೆ. ಶಿವಕುಮಾರ್ ಬಲಾಬಲ ಪ್ರದರ್ಶನ ಮಾಡುವಂತಹ ಅಗತ್ಯ ಇಲ್ಲ ಅನ್ನೋದನ್ನ ಕೂಡ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ಗೆ ಹೇಳಿದಷ್ಟು ಬಲ ಇಲ್ಲ, ಶಾಸಕರ ಬಲ ಇಲ್ಲ, ಕಡಿಮೆ ಬಲ ಇದೆ ಅನ್ನುವಂತಹ ಒಂದು ಹೇಳಿಕೆ ಬಂದಂತಹ ಸಂದರ್ಭದಲ್ಲಿ ಇದೀಗ ಡಿ.ಕೆ. ಸುರೇಶ್ ಅವರು ತಮ್ಮ ಸಹೋದರನ ಪರವಾಗಿ ಮಾತನಾಡಿರೋದು. ಯಾವುದೇ ಜಗಳ ಇಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ. ಶಿವಕುಮಾರ್ ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವ್ರನ್ನೇ ಕೇಳಬೇಕು. ಅವರೊಬ್ಬ ಹಿರಿಯ ನಾಯಕರು, ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಇದೆ. ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರಬೇಕು. ಸಿಎಂ ಬದಲಾವಣೆ ಚರ್ಚೆ ಅಪ್ರಸ್ತುತ, ಯಾವುದೇ ಪವರ್ ಶೇರಿಂಗ್ ನ ಚರ್ಚೆ ಆಗಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹಲವು ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಇದೀಗ ಪದೇ ಪದೇ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆ ಕೊಡ್ತಾ ಇರೋದ್ರ ಮಧ್ಯೆಯೂ ಅಲ್ಲೆಲ್ಲೋ ಒಂದು ಕಡೆ ಇದೆ ಅನ್ನುವಂತಹ ವ್ಯಾಖ್ಯಾನಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಹುಬ್ಳಿಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಯಾವುದೇ ರೀತಿಯ ಪವರ್ ಶೇರಿಂಗ್ ಮಾತುಕತೆ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸಿಎಂ ಬದಲಾವಣೆ ಅಧಿಕಾರ ಇರೋದು ಕೇವಲ ಹೈಕಮಾಂಡ್ಗೆ ಮಾತ್ರ, ಹೈಕಮಾಂಡ್ ನಾಯಕರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಹಳ ಸ್ಪಷ್ಟವಾಗಿ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಕೂಡ ಬಹಳ ಸ್ಪಷ್ಟವಾಗಿ ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ, ಅದನ್ನ ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು? ಇವೆಲ್ಲ ಅಪ್ರಸ್ತುತ ಮಾತುಗಳು. ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ, ಅದನ್ನ ತಲುಪಿಸೋದು ನಮ್ಮ ಜವಾಬ್ದಾರಿ ಅಷ್ಟೇ. ರಾಹುಲ್ ಗಾಂಧಿ ಅವರು ನಿನ್ನೆ ಮೊನ್ನೆ ಎಲ್ಲ ಬಿಹಾರದ ಚುನಾವಣೆ ಬಗ್ಗೆ, ಸೀಟ್ ಶೇರಿಂಗ್ ಬಗ್ಗೆ ಮತ್ತೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆನಲ್ಲಿ ಇದ್ರು. ಈಗ ಹೋದಾಗೆಲ್ಲಾನು ಇದು ಸಿಗ್ಬೇಕು ಅಂತಾನೆ ಏನಿಲ್ಲ ಅಲ್ಲ. ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿದ್ರೆ AICC ಅಧ್ಯಕ್ಷರವ್ರೆ. ಈಗ ನಿನ್ನೆ ಬಹುಶಃ ಅವರಿಗೆ ಅವ್ರ ಇಬ್ರದ್ದು ಟೈಮ್ ಸಿಗದೇ ಇರಬಹುದು. ಅವರು ಸಿಎಂ ಮಾತಿನ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಇದೀಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಅಗ್ರಿಮೆಂಟ್ ಯಾವುದೂ ಆಗಿಲ್ಲ. ಆದರೆ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಎಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ಆ ಒಂದು ಹೇಳಿಕೆ ಸ್ಪಷ್ಟನೆ ಬಂದ ಮೇಲೆ ಇದೀಗ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರ ಹೇಳಿಕೆ ಇದು. ಪವರ್ ಶೇರಿಂಗ್ ಒಪ್ಪಂದ ಅನ್ನೋದು 100ಕ್ಕೆ 1000ದಷ್ಟು ಸತ್ಯ. ಡಿ.ಕೆ. ಸಾಮಾನ್ಯ ವ್ಯಕ್ತಿ ಅಲ್ಲ, ಪಟ್ಟು ಹಿಡಿದ್ರೆ ಬಿಡುವವನೂ ಅಲ್ಲ, ಅಸೆಂಬ್ಲಿಯಲ್ಲೇ ಒದ್ದು ಕಿತ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಒಪ್ಪಂದ ಆಗಿರೋದು 100ಕ್ಕೆ
1000% ಸತ್ಯ ಆಗಿರೋ ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಬೇಜಾರಿಂದ ಈಗ ಯಾಕೆ ಅವರು ದೇವಸ್ಥಾನಗಳಿಗೆಲ್ಲ ಸುತ್ತಾ ಇದ್ದಾರೆ? ಇವಾಗೇ ಯಾಕೆ ಸುತ್ತಬೇಕು? ಹಿಂದೆ ಎಲ್ಲ ಸುತ್ತಬೋದಾಯ್ತಲ್ಲ. ದೇವಸ್ಥಾನಗಳೆಲ್ಲ ಸೂರ್ಯ ಮೊರೆ ಹೋಗ್ತಾ ಇದ್ದಾರೆ. ಈ ಕಾಂಗ್ರೆಸ್ ಹೈಕಮಾಂಡ್ಗೂ ಒತ್ತಡ ಹಾಕಿದ್ದಾರೆ. ಮತ್ತು MLAಗಳು ಅವ್ರ ಬೆಂಬಲಿಗರು MLAಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಬೆಂಕಿ ಇಲ್ಲ ಅಂದರೆ ಹೊಗೆ ಹೆಂಗಾಡ್ತೈತೆ? ಬೆಂಕಿ ಇರೋದಕ್ಕೋಸ್ಕರ ಹೊಗೆ ಆಡ್ತಾ ಇದೆ. ಆಗಿರೋದು ನಿಜ. ಬದಲಾವಣೆ ಆಗಬೇಕು ಅನ್ನೋದು 100% ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆ. ಅದ್ರ ಪ್ರಕಾರ ಹಸ್ತಾಂತರ ನವಂಬರು ಡಿಸೆಂಬರಲ್ಲಿ ಆಗಬೇಕು. ನನ್ನ ಪ್ರಕಾರ ಆಗೇ ಆಗುತ್ತೆ. ಡಿ ಕೆ ಶಿವಕುಮಾರ್ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ಬಿಡಲ್ಲ ಮನುಷ್ಯ. ಪಟ್ಟಿಡಿದ ಮೇಲೆ ಬಿಡಲ್ಲ. ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ, ಅಸೆಂಬ್ಲಿ ಫ್ಲೋರಲ್ಲಿ ಹೇಳಿದ್ದಾರೆ ಒದ್ದು ಕಿತ್ಕೊಂತೀನಿ ಅಂತ. ಅದು ನೋಡ್ತೀನಿ ನಾನು. ಅವ್ರ ಗ್ರಹಗತಿಯಲ್ಲಿ ಒದ್ದು ಕಿತ್ಕೊಳೋದೇ ಇದ್ದರೆ ಅವ್ರ ಗ್ರಹಗತಿ ಒದ್ದು ಕಿತ್ಕೊಳಬೇಕು ಅವರು. ಸಿಎಂ DCM ಸ್ಥಾನಕ್ಕೆ ಹೈಕಮಾಂಡ್ ಬಳಿ ಡೀಲಿಂಗ್ ನಡೀತಿದೆ. ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಾ ಇದೆ ಅಂತ ಹೇಳಿ ವಿಜಯಪುರದಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಎಷ್ಟು ಕೊಡ್ತಾರೆ, ಸಿದ್ದರಾಮಯ್ಯ ಅವರು ಎಷ್ಟು ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ ಮಾಡ್ತಾ ಇದೆ. ಯಾರು ಹೆಚ್ಚು ಹಣವನ್ನ ಕೊಡ್ತಾರೆ ಅಂತ ಹೈಕಮಾಂಡ್ ನೋಡ್ತಾ ಇದೆ. ಸಿಎಂ ಕುರ್ಚಿ ಗಟ್ಟಿ ಇದ್ರೆ ದೆಹಲಿಗೆ ಹೋಗ್ತಾ ಇರಲಿಲ್ಲ. ವಿಧಾನಸೌಧದಲ್ಲಿ ಕೂತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ದೆಹಲಿಯಲ್ಲಿ ಕುಳಿತಿರಿ ಅಂದ್ರೆ ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ, ನಿಮ್ಗೆ ಏನೋ ಭಯ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯತ್ನಾಳ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ. ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ. ಭಾಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ನೀವೇ 5 ವರ್ಷ ಅಂದ್ರೆ ದಿಲ್ಲಿಗೆ ಯಾಕೆ ಕೂತೀರಿ? ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ. ಡಿ ಕೆ ಶಿವಕುಮಾರ್ಗೆ 2-3 MLAಗಳು ಅಷ್ಟೇ ಸಪೋರ್ಟ್ ಐತದ ನೀವೇ ಹೇಳಕತ್ತಿರಲ್ಲ. ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧದ ಕೂತು ಕೆಲಸ ಮಾಡಿರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡಿರಿ. ನಿಮ್ಗೆ ಯಾವ ಮಗ ಬೇಡ ನನಗೆ? ನಿಮ್ಗೆ ಯಾರು ಬೇಡ ಅಂತ ನಾನು ಯಾರೂ ಇಲ್ಲ. ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗೆ ಅಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕತ್ತದತ್ತ ನಿಮ್ಗೇನೋ ಭಯ ಐತಿ. ಎದಕ್ಕೆ ಕರೆದಾರೋ ಏನು ವ್ಯಾಪಾರ ಮಾಡ್ಲಕತ್ತಾರ ಕಾಣಿಸ್ತೈತೆ ದಿಲ್ಲಿ ಹೈಕಮಾಂಡ್ದವ್ರು. ಡಿ ಕೆ ಶಿವಕುಮಾರ್ 2,000 ಕೋಟಿ ಕೊಡ್ತಾನೆ, ಸಿದ್ದರಾಮಯ್ಯ 2,000 ಕೋಟಿ ಕೊಡು, ಈ ವ್ಯವಹಾರ ನಡೆದೈತೆ ಹೊರತು ರಾಜ್ಯದ ಅಭಿವೃದ್ಧಿ. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ. ಸಿದ್ದರಾಮಯ್ಯ ಮುಂದುವರೆದ್ರೆ 8 ಕೋಟಿ, ಡಿ ಕೆ ಶಿವಕುಮಾರ್ ಆಗ್ತಾನಂದ್ರೆ ಎಷ್ಟು ಕೋಟಿ, ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತಾನೆ ಅವನಿಗೆ 8 ಕೋಟಿ ಅಂತ ಡೀಲಿಂಗ್ ನಡೆದೈತೆ ದಿಲ್ಲಿ ಒಳಗೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ತೋರಿಸ್ಕೊಡ್ತಾರೆ. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ಪದೇ ಹೇಳಿಕೆ ಕೊಟ್ಟು ಮೊನ್ನೆ ಸ್ಪಷ್ಟನೆಯನ್ನ ಕೊಟ್ಟರು 5 ವರ್ಷ ನಾನೇ ಸಿಎಂ ಅನ್ನುವಂಥದ್ದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಜೆಪಿ ಅವರು ಇಲ್ಲ ಆಗೇ ಆಗುತ್ತೆ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಪವರ್ ಶೇರಿಂಗ್ ಖಂಡಿತ ಆಗುತ್ತೆ ಅಂತಹ ಲೆಕ್ಕಾಚಾರಗಳು ಆಗ್ತಾ ಇದೆ ಅನ್ನೋದು. ಮತ್ತೊಂದು ಕಡೆ DK ಸುರೇಶ್ ಅವರ ಹೇಳಿಕೆ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ನಿಗೂಢತೆಯನ್ನ ಹೊಂದಿದೆ. ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಈಗ? ಖಂಡಿತವಾಗ್ಲೂ ನವಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಈಗ ಮುಂದುವರೆದಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಯಾವಾಗ ನಾನು 5 ವರ್ಷ ಸಿಎಂ ಅನ್ನೋ ಮಾತನ್ನ ಹೇಳಿಕೆಯನ್ನು ಕೊಟ್ಟರು, ಅದಾದಮೇಲೆ DCM DK ಶಿವಕುಮಾರ್ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿ ಬೇಸರಗೊಂಡು ಇಲ್ಲ ಒಂದು ಕಡೆ ಅವರ ಹೇಳಿಕೆಗೆ ಪರೋಕ್ಷವಾಗಿ ಕೌಂಟರ್ನ ಕೊಟ್ಟಿದ್ದಾರೆ. ಅಂದರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನಿದ್ರೆ ಪಕ್ಷ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ನಾನು ಈಗ ಮಾಧ್ಯಮಗಳ ಹೇಳಿಕೆ ಆಗಿರ್ಬೋದು ಅವರ ಪ್ರಶ್ನೆಗೆ ನಾನು ಬಲಿಯಾಗೋದಿಲ್ಲ, ಆದರೆ ಬರುವಂಥ ದಿನಗಳಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 2 ವರ್ಷ 2 ತಿಂಗಳಾಗ್ತಾ ಇದೆ. ಇನ್ನೂ ಕೂಡ 4 ತಿಂಗಳಾಗುತ್ತೆ. 4 ತಿಂಗಳಾದರೆ 2.5 ವರ್ಷ ಆಗುತ್ತೆ. ಈಗಾಗಲೇ ದೇವರಾಜು ಅರಸವರ ದಾಖಲೆಯನ್ನು ಮುರಿಯುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದಾದ ನಂತರವಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಧಿಕಾರ ಹಸ್ತಾಂತರವನ್ನು ಮಾಡ್ತಾರೆ ಅನ್ನೋದು ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಎಲ್ಲ ಒಂದು ಕಡೆ ಸುರ್ಜೇವಾಲಾ ಅವರು ಹೇಳಿಕೆಯನ್ನು ಕೊಟ್ಟ ಬಳಿಕವಾಗಿ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನು ಕೊಡಬೇಕಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ DCM DK ಶಿವಕುಮಾರ್ ಕೂಡ ಪರೋಕ್ಷವಾಗಿ DK ಸುರೇಶ್
ಕೂಡ ಈಗಾಗಲೇ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೊಂದು ಕಡೆ ಬಲ ಪ್ರದರ್ಶನ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಪಕ್ಷದಲ್ಲಿ ಎಲ್ಲೊಂದು ಕಡೆ ಪ್ರಾಮಾಣಿಕ ಕಾರ್ಯಕರ್ತ, ಪಕ್ಷಕ್ಕಾಗಿ ದುಡಿದಂಥವ್ರು, ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಅವ್ರನ್ನ ಯಾವಾಗ ಸೂಕ್ತ ಸಮಯದಲ್ಲಿ ಅವ್ರನ್ನ ಪರಿಗಣಿಸುವಂಥ ವಿಶ್ವಾಸ ಇದೆ ಅನ್ನೊಂದು ಪರೋಕ್ಷವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಏನಂತಂದರೆ ಇನ್ನೂ ಕೂಡ ಅಧಿಕಾರದ ಹಸ್ತಾಂತರದ ಅವಧಿ ಇನ್ನೂ ಕೂಡ ಟೈಮ್ ಇರುವಂಥ ಸಂದರ್ಭದಲ್ಲಿ ಈಗ ನಾವು ಕಚ್ಚಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏನಿದ್ರು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಈಗ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ನಾನೇ 5 ವರ್ಷ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟ ನಂತರವಾಗಿ ಇವರು ಆಂತರಿಕವಾಗಿ ಅಸಮಾಧಾನಗೊಂಡರು ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಿರುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಈಗ ಇನ್ನು 4 ತಿಂಗಳು ಆದ ಬಳಿಕವಾಗಿ ಎಲ್ಲ ಒಂದು ಕಡೆ ಇದಕ್ಕೆ ಜೀವಂತವಾಗಿ ಇಟ್ಟು ಅಲ್ಲಿವರೆಗೂ ಹೈಕಮಾಂಡ್ ನಾಯಕರನ್ನು ಹೇಗಾದ್ರೂ ಮಾಡಿ ಒತ್ತಡವನ್ನು ಹಾಕಿ ಸರ್ಕಾರ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂತೆ ನಿಂತ್ಕೊಳ್ಳಲು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಕಸರತ್ತನ್ನು ಮಾಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಈಗಲಿಂದನೇ ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ದೇವಸ್ಥಾನಗಳಿಗೆ ಹೋಗೋದ್ರ ಮುಖಾಂತರವಾಗಿ ಅಲ್ಲಿ ದೇವರ ದರ್ಶನವನ್ನು ಪಡೆಯುವಂಥದ್ದು, ದೈವ ಭಕ್ತಿಯ ಮುಖಾಂತರವಾಗಿ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಪರೋಕ್ಷವಾದಂಥ ಕಾರ್ಯತಂತ್ರಕ್ಕೆ ಸಹೋದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ಇನ್ನೂ ಕೂಡ 4-5 ತಿಂಗಳ ಕಾಲ ಇದು ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಸಹಜವಾಗಿಯೇ ಪ್ರತಿಪಕ್ಷಗಳಿಗೆ ಒಂದು ಟೀಕೆಗೆ ಗುರಿಯಾಗಿರುವಂಥದ್ದು. ಹಾಗಾಗಿನೇ ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಆಂತರಿಕ ಗುದ್ದಾಟವನ್ನೇ ಈಗ ರಾಜಕೀಯವಾಗಿ ಅಸ್ತ್ರವಾಗಿ ಮಾಡಿಕೊಂಡಿರುವಂಥ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಮತ್ತೆ ಬಿಜೆಪಿ ಉಚ್ಚಾಟಿತ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಎಲ್ಲ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಡೀಲಿಂಗ್ ನಡೀತಾ ಇದೆ, ಸರ್ಕಾರದ ಅಭಿವೃದ್ಧಿ ಸಂಪೂರ್ಣವಾಗಿ ಕುಸಿತಿರುವಂಥದ್ದು. ಹೀಗಾಗಿ ಮುಂದೆ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ತಮ್ಮ ರಾಜಕೀಯ ಲಾಭವನ್ನು, ರಾಜಕೀಯ ಮೈಲೇಜ್ ಅನ್ನು ಹೆಚ್ಚಿನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಒಂದು ಆಂತರಿಕ ಗುದ್ದಾಟ ಈಗಾಗಲೇ ಸಿದ್ದರಾಮಯ್ಯವರು ಗೊಂದಲಗಳಿಗೆ ತೆರೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದಾದರೂ ಕೂಡ ಅದು ಬರುವಂಥ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ನಡೆ ಮೇಲೆ ಅದು ಅನುಸರಿಸುತ್ತೆ ಅನ್ನುವಂಥದ್ದು ವಿಚಾರ ಈಗ ರಾಜ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡಲ್ಲ, ಅಂದ್ರೆ ಯಾವುದೇ ಹೇಗಾದ್ರೂ ಮಾಡಿ ಪಡ್ಕೊಳ್ತಾರೆ, ಅದನ್ನು ಬಿಟ್ಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನೋ ವಿಚಾರ ಅವರ ಆಪ್ತ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಬರುವಂಥ ದಿನಗಳಲ್ಲಿ ಇದು ಮತ್ತಷ್ಟು ಈಗಾಗಲೇ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಸಮುದಾಯದ ಸ್ವಾಮೀಜಿಗಳು ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಕೂಡ ಕೆಲ ಸ್ವಾಮೀಜಿಗಳು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ಇವರ ಒಂದು ಘರ್ಷಣೆ ಮುಂದಿನ ದಿನಗಳಲ್ಲಿ ಕೂಡ ಮತ್ತಷ್ಟು ತಾರಕಕ್ಕೆ ಇರುವಂಥ ಸಾಧ್ಯತೆ ಇದೆ. ಮತ್ತೆ ಬಿಜೆಪಿ ನಾಯಕರು ಕೂಡ ಇದನ್ನ ಒಂದು ರೀತಿ ಅಸ್ತ್ರವಾಗಿ ಈಗ ಸದ್ಯಕ್ಕೆ ಮಾಡ್ಕೊಂಡಿರುವಂಥದ್ದು. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬಿಬಿಎಂಪಿಯಿಂದ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ, ಬಿಬಿಎಂಪಿ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿರಿಯಾನಿ ಭಾಗ್ಯ ಸರ್ಕಾರದ ದುಡ್ಡು ಹೊಡೆಯುವ ಸ್ಕೀಮ್, ಇಲ್ಲಿ ಹೆಗ್ಗಣಗಳಿಗೂ ಸ್ಕೀಮ್ ಮಾಡಿ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ 12 ರೂಪಾಯಿ, ನಾಯಿಗಳಿಗೆ 22 ರೂಪಾಯಿ. ಬಿಬಿಎಂಪಿ ವಿರುದ್ಧ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಬಿಬಿಎಂಪಿಯ ಈ ಒಂದು ಸ್ಕೀಮ್ಗೆ ಸರ್ಕಾರ ಕೊಡ್ತಾ ಇರುವಂತಹ ಬೀದಿ ನಾಯಿಗಳ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ, ವ್ಯಂಗ್ಯವನ್ನ ಆಡ್ತಾ ಇದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ 12 ರೂಪಾಯಿ ಕೊಡ್ತಾರೆ, ಆದರೆ ನಾಯಿಗಳಿಗೆ ಕೊಡೋ ಆಹಾರಕ್ಕೆ 22 ರೂಪಾಯಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬೋಬೋ ಬಿರಿಯಾನಿನ ಕೊಡೋಕ್ಕೆ ನಿಮ್ಗೆ ಏನು ಯಾರಾದರೂ ಬಂದಿದ್ರೆ ಎನ್ ಜಿ ಒಸ್ ಬಂದು ಈ ಥರ ಕೊಡಬೇಕು ಅಂತ ಏನಾದ್ರು ಬಂದಿದ್ರೆ ಇಲ್ಲ. ನೀವು ದುಡ್ಡು ಹೊಡಿಯೋಕ್ಕೆ ಈಗ ಹಾಕೋರು ಹಾಕ್ತಾನೆ ಇದ್ದಾರೆ. ಅವ್ರಿಗೆ ಎಷ್ಟನ್ನ ಬೇಕೋ ಅದಕ್ಕಿಂತ ಎಕ್ಸಸ್ ಆಗಿ ಮನೆಗಳವರು ಸಾಕ್ತಾ ಇದ್ದಾರೆ. ನಾನೇ ನೋಡ್ತಾ ಇದ್ದೀನಿ, ನಮ್ಮ ರಸ್ತೆಯಲ್ಲೇ ಒಂದು ನಾಯಿ ಇದೆ. ಕೆಲವರು ಮನೆಯವರು ಅದು ಬಂದಿಲ್ಲ ಅಂದರೆ ಕಾಯ್ತಾರೆ ಅದನ್ನು. ಅದರಿಂದ ಇವರು ದುಡ್ಡು ಹೊಡಿಯೋಕ್ಕೆ ಸ್ಕೀಮು. ಇಡೀ ರಾಜ್ಯದ ಬೆಂಗಳೂರಲ್ಲಿ ಹಳ್ಳ ಬಿದ್ದು ರಸ್ತೆಗಳೆಲ್ಲ ಹಾಳೋಗಿದೆ. ಹಣ ಇಲ್ಲ ನಮ್ಮ ಹತ್ರ. ಒಂದೊಂದು ಪೈಸಕ್ಕೂ ಒಂದೊಂದು ಲಕ್ಷಕ್ಕೂ ಅಲಿಬೇಕಾಯಿತು. ಪಾರ್ಕ್ಗಳು ಮೇಂಟೆನೆನ್ಸ್ಗೆ ಹಣ ಇಲ್ಲ ನಮ್ಮ ಹತ್ರ. ಆಸ್ಪತ್ರೆಗಳಿಗೆ ಸಿಬ್ಬಂದಿಗೆ ಕೊಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ. ಎಲ್ಲ ಮುಚ್ತಾ ಇದ್ದಾರೆ ಆಸ್ಪತ್ರೆಗಳೆಲ್ಲ. ಈ ನಾಯಿಗಳಿಗೆ ಎಲ್ಲಿಂದ ಬರ್ತೈತೆ ನಿಮ್ಗೆ ಹಣ? ಇರೋರಿಗೆ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಹೊಸ್ದಾಗಿ ಇದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಲ್ಲ. ಮೋಸ್ಟ್ಲಿ ದುಡ್ಡು ಹೊಡಿಯೋಕ್ಕೆ ಯಾರೋ ಅನ್ನ ಹಾಕೋರು ಹಾಕೇ ಹಾಕ್ತಾರೆ. ಇವ್ರು ಹೊಡ್ಕೊಂಡು ದುಡ್ಡು ಹೊಡ್ಕೊಂಡು ಅದರ ಹೆಸರಲ್ಲಿ ಬಿಲ್ ಬರ್ಕೊಂತಾರೆ. ಬಿಲ್ ಬರ್ಕೊಂಡು ಹಣ ಹೊಡೆದು ಲೂಟಿ ಹೊಡಿತಾರೆ. ನಾಯಿ ಆಹಾರದಲ್ಲೂ ದುಡ್ಡು ಹೊಡೆಯುವಂಥದ್ದಕ್ಕೆ ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಇದು ಅಂಥ ಪ್ರಾಣಿ ಪ್ರೀತಿ ಮಾಡೋರು ಕಾರ್ಪೊರೇಷನಿಂದ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಒಂದು ನಾಯಿಗೆ
ಒಂದು ದಿನಕ್ಕೆ 22 ರೂಪಾಯಿ 80 ಪೈಸೆ ನಾಯಿ, ಒಂದು ನಾಯಿಗೆ ನೀವು ಅದನ್ನು ಕೊಡುವಂಥದ್ದು ಇದು ಖಂಡನೀಯ. ಸರ್ಕಾರಿ ಶಾಲೆ ಮಕ್ಕಳಿಗೆ ಬಿಸಿ ಊಟಕ್ಕೆ ನಾವು ಕೊಡ್ತಾ ಇರೋದು 12 ರೂಪಾಯಿ ಸ್ವಲ್ಪ ಚೇಂಜ್ 45 ಪೈಸೆ ನಾವು ಕೊಡ್ತೀವಿ. ಇವತ್ತು ಲೆಕ್ಕ ಹಾಕ್ಕೊಂಡ್ರೆ ಪೌಷ್ಟಿಕ ಆಹಾರ ಯಾರಿಗೆ ಕೊಡಬೇಕು? ಮಕ್ಕಳಿಗೆ ಕೊಡಬೇಕೇ ಹೊರತು ನೀವು ಬೀದಿ ನಾಯಿಗಳಿಗೆ ನೀವು ಚಿಕನ್ ಭಾಗ್ಯ ಕೊಡ್ತಾ ಇರೋಂಥದ್ದು, ಬಿರಿಯಾನಿ ಭಾಗ್ಯ ಕೊಡ್ತಾ ಇರೋದು, ಇಡೀ ಜನಗಳು ಇವತ್ತು ಹಾಸ್ಯಾಸ್ಪದರಾಗಿದ್ದಾರೆ. 2,80,00,000 ಇದು ಯಾರು ಪ್ಲಾನ್ ಮಾಡಿದ್ರು? ಯಾತಕ್ಕೆ ಕೊಡಬೇಕು? ಇವತ್ತು CSR ಫಂಡಲ್ಲಿ ಅನೇಕ NGOಗಳು ಇವತ್ತು ಮನೆ ಕಡೆಯಿಂದ ಹೋಗಿ ಪೆಡಿಗ್ರಿ ಕೊಡುವಂಥದ್ದು, ಊಟ ಹಾಕುವಂಥ ಕೆಲಸವನ್ನು ಆಲ್ರೆಡಿ ಮಾಡ್ತೀರ. ಬರೀ ನೀವು 4-5 ಸಾವಿರ ನಾಯಿಗಳಿಗೆ ನೀವು ಚಿಕನ್ ಹಾಕಿದ್ರೆ ನಾಳೆ ಬೆಳಗ್ಗೆ ಏನಾಗುತ್ತೆ? ಬೇರೆ ನಾಯಿಗಳಿಂದಾಗಲಿ ಈ ನಾಯಿಗಳಿಂದಾಗಲಿ ಮಕ್ಕಳಿಗೆ ಮಾಂಸದ ರುಚಿಯನ್ನು ತೋರಿಸ್ತಾ ನೇರವಾಗಿ ಇವತ್ತು ಸಣ್ಣ ಮಕ್ಕಳ ಮೇಲೆ, ಹಿರಿಯರ ಮೇಲೆ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ನೇರವಾಗಿ ಮುಗಿದು ಬೀಳ್ತಾ ಕಾರ್ಯಕ್ರಮ ಆಗುತ್ತೆ. ಶಿವಮೊಗ್ಗ ಜೈಲಿನ ಖೈದಿಯ ಹೊಟ್ಟೆಯಲ್ಲಿತ್ತು ಮೊಬೈಲ್. ಎಕ್ಸ್ರೇ ವೇಳೆ ಹೊಟ್ಟೆಯಲ್ಲಿ ಮೊಬೈಲ್ ಇರೋದು ಪತ್ತೆಯಾಗಿದೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಅಲ್ಲಿ ಇದ್ದಂತಹ ಖೈದಿಯ ಹೊಟ್ಟೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಎಕ್ಸ್ರೇ ಮಾಡುವ ಸಂದರ್ಭದಲ್ಲಿ ಆತನ ಹೊಟ್ಟೆಯಲ್ಲಿ ಮೊಬೈಲ್ ಇರೋದು ಪತ್ತೆಯಾಗಿದ್ದು, ಮೆಗಾನ್ ಆಸ್ಪತ್ರೆಯಲ್ಲಿ ಖೈದಿಗೆ ಇದೀಗ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಆಪರೇಷನ್ ಮಾಡಿ ಮೊಬೈಲ್ ಅನ್ನ ಹೊರತೆಗೆದಿದ್ದಾರೆ ವೈದ್ಯರು. ಮೆಗಾನ್ ಆಸ್ಪತ್ರೆಯಲ್ಲಿ ಎಕ್ಸ್ರೇ ನಡೆಸಿದ್ರು ಸಿಬ್ಬಂದಿ. ಆಗ ಆತನ ಹೊಟ್ಟೆಯಲ್ಲಿ ಮೊಬೈಲ್ ಇರೋದು ಪತ್ತೆಯಾಗಿದೆ. 10 ವರ್ಷ ಶಿಕ್ಷೆಗೆ ಒಳಗಾಗಿದ್ದಾನೆ ದೌಲತ್ ಅಲಿಯಾಸ್ ಗುಂಡ. ಮೊಬೈಲ್ ನುಂಗಿದ ಬಗ್ಗೆ ತನಿಖೆ ನಡೆಸುವಂತೆ ದೂರನ್ನ ನೀಡಲಾಗಿದ್ದು, ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ರಂಗನಾಥ್ ಪಿ ಅವರು ತನಿಖೆ ನಡೆಸುವಂತೆ ದೂರನ್ನ ಸಲ್ಲಿಸಲಾಗಿದೆ. ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಿಷೇಧಿತ ವಸ್ತು ಜೈಲೊಳಗೆ ಹೇಗೆ ಪ್ರವೇಶಿಸಿತು ಅನ್ನೋದರ ಬಗ್ಗೆ ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 20% ಟಿಕೆಟ್ ದರ ಏರಿಕೆಗೆ ಪ್ರವಾಸಿಗರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಬೆಲೆ ಏರಿಕೆ ಜನರನ್ನ ಕಂಗೆಡಿಸಿದೆ. ಇಂತಹ ಸಮಯದಲ್ಲಿ ಬೆಲೆ ಏರಿಕೆ ನಿರ್ಧಾರ ಸರಿಯಲ್ಲ. ರಾಜ್ಯ, ದೇಶ, ವಿದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಪ್ರವಾಸಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಟಿಕೆಟ್ ದರ ಏರಿಕೆಯ ಕುರಿತಂತೆ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯ, ದೇಶ, ವಿದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಿರೋದು ಸರಿಯಲ್ಲ ಅಂತ ಹೇಳಿ ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಪ್ರವಾಸಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಇದೀಗ ತೀವ್ರ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ದರವನ್ನ ಏರಿಕೆ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದೀಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನ ಟಿಕೆಟ್ ದರ ಏರಿಕೆ ಕುರಿತಂತೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಾದ್ರೆ ಬೆಲೆ ಏರಿಕೆ ಇದೆ. ಸದ್ಯ ನೀವು ನೋಡಿರ್ಬೋದು, ಈಗಾಗಲೇ ಹಾಲು, ಮೊಸರು, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲ ದಿನಬಳಕೆ ವಸ್ತುಗಳನ್ನು ಏರಿಕೆ ಮಾಡಲಾಗಿದೆ. ಆದರೆ ಈಗ ಸರ್ಕಾರ ಪ್ರಾಣಿ ಪ್ರಿಯರು ಕೂಡ, ಅಂದರೆ ಪ್ರವಾಸಿಗರು ಕೂಡ ಶಾಕ್ ಕೊಡಲಿಕ್ಕೆ ಮುಂದಾಗಿದೆ. ಸದ್ಯ ಕಳೆದ ಈಗ ಆಗಸ್ಟ್ 1ರಿಂದ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಮತ್ತು ಮೈಸೂರಿನ ಬಯೋಲಾಜಿಕಲ್ ಪಾರ್ಕ್ನ ದರ ಏರಿಕೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. 20% ದರ ಏರಿಕೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಕೂಡ ಈ ಬಗ್ಗೆ ಒಪ್ಪಿಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಸದ್ಯ ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬಳಿ ಇದ್ದೇವೆ. ಸಾಕಷ್ಟು ಜನ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಖುಷಿಯಿಂದ ಆಗಮಿಸಿದ್ದಾರೆ. ಯಾಕೆಂದರೆ ಕಳೆದ 5 ವರ್ಷಗಳಿಂದ ಈ ಒಂದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನಲ್ಲಿ ದರ ಏರಿಕೆಯನ್ನು, ಟಿಕೆಟ್ ದರ ಏರಿಕೆಯನ್ನು ಮಾಡಿರಲಿಲ್ಲ. ಆದರೆ ಈಗ ಪ್ರಾಣಿಗಳ ಆಹಾರ ಮತ್ತು ನಿರ್ವಹಣೆ ಮತ್ತು ಸಿಬ್ಬಂದಿ ವೇತನ ಹೆಚ್ಚಳ ಆಗಿರೋದ್ರಿಂದ ನಾವು ಇದು ಸ್ವಾಯತ್ತ ಸಂಸ್ಥೆ ಆಗಿದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಟಿಕೆಟ್ ದರ ಏರಿಕೆ ಮಾಡಬೇಕು ಅಂತೇಳಿ ಈಗ ಸರ್ಕಾರ ಮತ್ತು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ದರ ಏರಿಕೆಯನ್ನು ಮಾಡಿರುವಂಥದ್ದು. ಬೇಡ ಅಂತ ಹೇಳ್ತೀನಿ ಸರ್. ನನ್ನ ಮಗು 3 ವರ್ಷ, ಅವಳು ಎವ್ರಿ ವೀಕ್ ನಾನು ಇಲ್ಲಿ ಕರ್ಕೊಂಬರ್ತೀನಿ. ಚೆನ್ನಾಗಿದೆ ಅವಳಿಗೆ ತುಂಬ ಖುಷಿ ಆಗುತ್ತೆ ಅನಿಮಲ್ಸ್ನೆಲ್ಲ ನೋಡೋಕ್ಕೆ. ದರ ಜಾಸ್ತಿ ಆದಾಗ ಮತ್ತು ನಾವು ಅಲ್ಲಿಂದ ಬರೋಕ್ಕೆ ಎಲ್ಲ ಇನ್ನೂ ಜಾಸ್ತಿ ಆಗ್ತಿದೆ. ಬರೀ ಟಿಕೆಟ್ ಪ್ರೈಸ್ ಎಲ್ಲ ಕಮ್ಮಿ ಇರುತ್ತಲ್ವ, ಅದರಿಂದ ಅವಳು ಕಮ್ಮಿ ಅಂದರೆ ಜಾಸ್ತಿ ಮಾಡೋದು ಬೇಡ ಅಂತ ನನ್ನ ಫೀಲಿಂಗ್. ಈಗ 20% ದರ ಏರಿಕೆ ಏನಿದೆ, ಅವರು ಮೃಗಾಲಯ ಪ್ರಾಧಿಕಾರ ಹೇಳುವಂಥದ್ದು ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಆಹಾರ ಮತ್ತು ಅವ್ರ ನಿರ್ವಹಣೆ ಮಾಡಲಿಕ್ಕೆ ಹೆಚ್ಚುವರಿ ಬೇಕಾಗ್ತದೆ ಅಂತ. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಮೇಲೆ ಜಾಸ್ತಿ ಹಾಕೋಕ್ಕಿಂತ ಸರ್ಕಾರ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ.
ನಮ್ಮ ಮೇಲೆ ಹಾಕೋದು ಬೇಡ ಅಂತ, ಅಂದರೆ ಜಾಸ್ತಿ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಓಕೆ ಮೇಡಮ್, ಈಗ ನಿಮಗೂ ಗೊತ್ತಿರ್ಬೋದು ಆಗಸ್ಟ್ 1ರಿಂದ ದರ ಏರಿಕೆ ಮಾಡುವಂಥದ್ದು, ಅದು ಸರಿನಾ ತಪ್ಪಾ, ಹೇಗೆ ಅನಿಸುತ್ತೆ ನಿಮಗೆ? ಸರಿ ಅಂತ ಹೇಳೋಕ್ಕಾಗಲ್ಲ ಸರ್. ಅಂದರೆ ಮೇ ಬಿ ಅದೇ ಈಗ ನಮ್ಮ ಸಿಸ್ಟರ್ ಅವ್ರು ಹೇಳ್ದಂಗೆ ಮೇ ಬಿ ಮಕ್ಳಿಗೆ ಮತ್ತು ಎಲ್ರಿಗೂ ಇಲ್ಲೇ ಒಂದೇ ಕಡೆ ಅನಿಮಲ್ಸ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಪ್ರೈಸಸ್ ಎಲ್ಲ ಕಮ್ಮಿ ಇರೋದ್ರಿಂದ ಅಲ್ಲಿ ಎಷ್ಟೆಷ್ಟು ದೂರದಿಂದನೂ ಬರ್ತಾರೆ, ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ ಇಲ್ಲಿ ನೋಡೋಕ್ಕೆ. ಈ ಒಂದು ದಿವಸ 2 ದಿವಸದಲ್ಲೇ ಅವ್ರು ಆಲ್ಮೋಸ್ಟ್ ಎಷ್ಟು ಬೇಕೋ ಅಷ್ಟು ಕಲೆಕ್ಷನ್ ಮಾಡುತ್ತೆ. ಸೊ ಅದೇನು ಒಂದು ದಿವಸ ಅಲ್ವಾ, ಮಂತ್ಲಿ 4 to 5 ಟೈಮ್ಸ್ ವೀಕೆಂಡ್ಸ್ ಬರುತ್ತೆ. ಸೊ ದೇ ಕ್ಯಾನ್ ಮ್ಯಾನೇಜ್ ಅಂತ ನನ್ನ ಫೀಲಿಂಗ್ ಸರ್. ಇದು ಪ್ರವಾಸಿಗರ ಮಾತು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕೂಡ ಅಭಿವೃದ್ಧಿ ಆಗಿದೆ. ಕೇವಲ ಪ್ರಾಣಿಗಳ ಮತ್ತು ಆಹಾರ ಇರ್ಬೋದು ಮತ್ತು ನಿರ್ವಹಣೆಗೋಸ್ಕರ ಮತ್ತು ಸಿಬ್ಬಂದಿ ವೇತನಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನು ಬನ್ನೇರಘಟ್ಟ ಬಯಾಲಜಿಕಲ್ ಪಾರ್ಕ್ ಟಿಕೆಟ್ ದರವನ್ನು ಏರಿಕೆ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿನ ಪ್ರವಾಸಿಗರ ಮಾತಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್.